ಎಲ್ಲ ಮಾಧ್ಯಮದ ಗೆಳೆಯರಿಗೆ ಹಾರ್ದಿಕವಾದ ಸ್ವಾಗತವನ್ನು ಹೇಳ್ತಾ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಜಿಲ್ಲೆಯ ಜನಸಾಮಾನ್ಯರ ಆರೋಗ್ಯದ ದೃಷ್ಟಿಯಿಂದ ಮತ್ತು ಬಡ ಮಕ್ಕಳಿಗೆ ವೈದ್ಯಕೀಯ ವಿದ್ಯಾಭ್ಯಾಸದ ದೃಷ್ಟಿಯಿಂದ ನಡೀತಾ ಇರತಕ್ಕಂಥ ಈ ಚಳುವಳಿ, ಬಿಜಾಪುರದಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯ, ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಆಗಬೇಕು ಅಂತಕ್ಕಂಥ ಚಳುವಳಿ 48 ದಿನಕ್ಕೆ ಬರ್ತಾ ಇರೋದು ಬಹುಶಃ ಸರ್ಕಾರಗಳ ಬೇಜವಾಬ್ದಾರಿತನ. ಸರ್ಕಾರಗಳು ಇಲ್ಲಿ ಹೋರಾಟ ನಿರತ ಎಲ್ಲ ನಾಯಕರನ್ನ ಕರೆದು ಕೂತು ಮಾತಾಡಿ ಮೂಲಭೂತ ಸಮಸ್ಯೆಯನ್ನು ಪರಿಹರಿಸಬೇಕಾಗಿತ್ತು. ಅದು ಇಷ್ಟು ವಿಳಂಬ ಆದ ಕಾರಣಕ್ಕಾಗಿ ನಾವು ಬೆಂಗಳೂರಿನಲ್ಲಿರ್ತಕ್ಕಂಥ ಬಿಜಾಪುರದ ಮೂಲ ನಿವಾಸ, ಇಲ್ಲಿಂದ ಹೋಗಿ ಬೆಂಗಳೂರಿನಲ್ಲಿ ವಾಸವಾಗಿರ್ತಕ್ಕಂಥವ್ರು, ಹೋರಾಟಗಾರರ ಕಡೆಯಿಂದನೂ ಒಂದು ಅಭಿಪ್ರಾಯ ಬಂತು. ಸೊ ಅಲ್ಲಿ ಸರ್ಕಾರದ ಮಟ್ಟದಲ್ಲಿ ನೀವು ಒತ್ತಡ ತರಬೇಕು ಅಂತಕ್ಕಂಥದ್ದು. ಅದಕ್ಕಿಂತ ಮುಂಚೆ ನಾವು ಮೊನ್ನೆ 23ನೇ ತಾರೀಕು ಬೆಂಗಳೂರಿನಲ್ಲಿರ್ತಕ್ಕಂಥ ಹಲವಾರು ಗೆಳೆಯರು, ಅರವಿಂದ್ ಮಾಲ್ಗತ್ತಿಯವರು, ಜಿ ಬಿ ಪಾಟೀಲರು, ಮುಳ್ಸಾವಳಗಿ ರಿಟೈರ್ಡ್ ಜಡ್ಜು, ಎಲ್ಲರೂ ಬಹುತೇಕ ಬೆಂಗಳೂರಿನಲ್ಲಿರ್ತಕ್ಕಂಥ ಕೆಲವರು ಹಬ್ಬದ ಕಾರಣಕ್ಕಾಗಿ ಕೆಲವರು ಪ್ರವಾಸದಲ್ಲಿದ್ದರು. ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಸೇರಿ ಒಂದು ಚರ್ಚೆ ಮಾಡಿದ್ವಿ. ಇದು ಮೂಲ ಹೋರಾಟ ಬಿಜಾಪುರದಲ್ಲಿ ನಡೀತಾ ಇದೆ. ಸೊ ನಾವು ಮೂಲ ಬಿಜಾಪುರಿಗರಾಗಿ ಇದಕ್ಕೆ ಬೆಂಬಲ ಕೊಡಬೇಕು ಮತ್ತು ಬೆಂಗಳೂರಿನಲ್ಲಿ ನಮ್ಮ ವಲಯದ ಮೂಲಕ ನಾವು ಸರ್ಕಾರದ ಮೇಲೆ ಒಂದು ಒತ್ತಡವನ್ನು ತರಬೇಕು. ಇದನ್ನು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನಾಗೇ ಆರಂಭ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಡ ತರಬೇಕು ಅಂತ ಒಂದು ತೀರ್ಮಾನವನ್ನು ಅವತ್ತು ಮಾಡಿದ್ವಿ. ಅದ್ರ ಜೊತೆಗೇ ಬೆಂಗಳೂರಿನಲ್ಲಿ ಸಹಿತ ಒಂದು ಪ್ರತಿಭಟನೆಯನ್ನು ಇದಕ್ಕೆ ಪೂರಕವಾಗಿ ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯಗಳಿದ್ದಾವೆ. ಮತ್ತು ನಮ್ಮ ಎಲ್ಲ ಅಲ್ಲಿರ್ತಕ್ಕಂಥ ಸ್ನೇಹಿತರು ಸೇರಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ, ಅಲ್ಲಿರ್ತಕ್ಕಂಥ ಆರೋಗ್ಯ ಮಂತ್ರಿಗಳನ್ನ ಭೇಟಿಯಾಗಿ ಅವ್ರ ಮೂಲಕ ಈ ಚಳವಳಿಗೆ ಬೆಂಬಲವನ್ನು ಕೊಡಿಸಿ ಮತ್ತು ನಿಮ್ಮ ಆಶಯಗಳನ್ನು ಅವ್ರಿಗೆ ಮುಟ್ಟಿಸಿ ಅಲ್ಲಿ ಹೋರಾಟವನ್ನು ಮುಂದುವರಿಸ್ತಕ್ಕಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದು ಭಾಳ ಮುಖ್ಯವಾಗಿ ಬಿಜಾಪುರದ ಜನರಿಗೆ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆ ಗೆಳೆಯರಿಗೆ ಒಂದು ಅಭಿನಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ಬರೀ ಬಿಜಾಪುರದವನಾಗಿ ಅಲ್ಲ, ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ, ಒಬ್ಬ ಸೋಷಿಯಲ್ ಆ್ಯಕ್ಟಿವಿಸ್ಟ್ ಆಗಿ ನಾನು ಇವರಿಗೆ ಅಭಿನಂದನೆ ಹೇಳೋಕ್ಕೆ ಅಭಿಪ್ರಾಯ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ 40 ದಿನಗಳನ್ನು ದಾಟಿ ಈ ನಿರಂತರವಾಗಿ ಒಂದು ಹೋರಾಟವನ್ನು ಮುನ್ನಡೆಸೋದು ಸಾಮಾನ್ಯವಾದಂಥ ಕೆಲಸ ಅಲ್ಲ. ಜಿಲ್ಲೆಯ ಜನರ ಬೆಂಬಲ ಇಲ್ಲದೇನೆ ಈ ಥರದ ಕೆಲಸವನ್ನು ಮಾಡೋದು ಕಷ್ಟ ಆಗ್ತದೆ. ಆ ಥರದೊಳಗೆ ಇವತ್ತು ಜಿಲ್ಲೆಯ ಜನ ಮತ್ತು ನಿಮ್ಮಂಥ ಎಲ್ಲ ಮಾಧ್ಯಮದ ಗೆಳೆಯರು ಬೆಂಬಲದಿಂದ ಈ ಚಳುವಳಿ ಮುಂದೆ ನಡೀತಾ ಇದೆ. ನನ್ನ ಪ್ರಕಾರ ಇದು ಕೇವಲ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಬಿಜಾಪುರಕ್ಕೆ ಬರಬೇಕು ಅಂತಕ್ಕಂಥದ್ದು ಮಾತ್ರ ಈ ಹೋರಾಟ ಅಲ್ಲ. ಇದರ ಹಿನ್ನೆಲೆಯೊಳಗೆ ಒಂದು ತಾತ್ವಿಕತೆ ಇದೆ. ಅದೇನು ಅಂತಂದರೆ, ಮೂಲ ಸೇವೆಗಳೇನಿದ್ದಾವೆ, ಮೂಲ ಸೌಕರ್ಯಗಳು ಮತ್ತು ಮೂಲ ಸೇವೆಗಳು, ಅದು ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಸಾರಿಗೆ ಆಗಿರ್ಬೋದು, ಈ ಥರದ ಎಲ್ಲ ಸೇವೆಗಳನ್ನು ಇವತ್ತು ದೊಡ್ಡ ಪ್ರಮಾಣದೊಳಗೆ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು. ಈ ಖಾಸಗೀಕರಣ 1991 ನಂತರ ಬಂದಿರತಕ್ಕಂಥ ಈ ಜಾಗತೀಕರಣದ ಪ್ರಕ್ರಿಯೆ ಏನಿದೆ, ಅದರ ಭಾಗವಾಗಿ ದೊಡ್ಡ ಪ್ರಮಾಣದೊಳಗೆ ಖಾಸಗೀಕರಣ ನಡೀತಾ ಇದೆ. ಆ ಖಾಸಗೀಕರಣದಲ್ಲಿ ಸೇವಾ ವಲಯದಲ್ಲಿಯೂ ಸಹಿತ ಖಾಸಗಿ ಕಂಪನಿಗಳು ದೊಡ್ಡ ಪ್ರಮಾಣದೊಳಗೆ ಅವರು ಬಂಡವಾಳವನ್ನು ಹೂಡಿ ಇನ್ಫ್ರಾಸ್ಟ್ರಕ್ಚರ್ನ ಸರ್ಕಾರದ ಉಪಯೋಗ ಮಾಡಿಕೊಂಡು ದೊಡ್ಡ ಪ್ರಮಾಣದ ಲೂಟಿ ಮಾಡ್ತಕ್ಕಂಥ ಪ್ರಕ್ರಿಯೆ ಆರಂಭ ಆಗಿದೆ. ಅದಕ್ಕೆ ಅವರು 2 ಆಕರ್ಷಕವಾದಂಥ ಹೆಸರನ್ನು ಕೊಟ್ಟಿದ್ದಾರೆ. ಆಕರ್ಷಕ ಅನ್ಬೇಕಾ, ವಿಲಕ್ಷಣ ಹೆಸರು ಅನ್ಬೇಕಾ ಗೊತ್ತಿಲ್ಲ. ಒಂದು ಬೂಟ್ ಅಂತ, ಬಿಲ್ಡ್, ಆಪರೇಟ್, ಓನ್ ಆ್ಯಂಡ್ ಟ್ರಾನ್ಸ್ಫರ್. ಯಾವುದೇ ಒಂದು ಸರ್ಕಾರಿ ವಲಯದ ಸೇವೆಯನ್ನು ಖಾಸಗಿ ವಲಯಕ್ಕೆ ತೊಗೊಂಡು ಇವತ್ತು ಆ ಹೆದ್ದಾರಿಗಳಿದ್ದಾವೆ, ಹೆದ್ದಾರಿಗಳನ್ನು ಖಾಸಗಿ ವಲಯಕ್ಕೆ ಕೊಡೋದು, ಅವರು ಬೂಟ್ ಹೆಸರಿನೊಳಗೆ ಅದನ್ನು ತೊಗೊಳ್ಳೋದು. ಯಾವತ್ತು ವಾಪಸ್ ಕೊಡ್ತಾರೋ ಗೊತ್ತಿಲ್ಲ. ಟ್ರಾನ್ಸ್ಫರ್ ಅಂತಿದೆ, ಕೊನೆ ನಿಯಮ ಟ್ರಾನ್ಸ್ಫರ್ ಅಂತಿದೆ, ಯಾವತ್ತು ಕೊಡ್ತಾರೋ ಗೊತ್ತಿಲ್ಲ. ಹಾಗೆಯೇ
ಇತ್ತೀಚೆಗೆ ಈ PPP ಅನ್ನೋದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಏನಿದೆ, ಈ PP ಮತ್ತು ಬೂಟ್ ಇದಾವಲ್ಲ, ಇವು ಈ ದೇಶದ ಮೂಲಭೂತ ಪ್ರಜಾಸತ್ತೆಗೆ ಅಪಾಯಕಾರಿಯಾಗಿರ್ತಕ್ಕಂಥ ನೀತಿಗಳು ಅಂತ ಅನ್ನೋದನ್ನು ಈಗಾಗಲೇ ಈ ದೇಶ ಕಂಡಿದೆ. ನಮಗೆಲ್ಲ ಗೊತ್ತಿರಬೇಕು, ಇದು ಇಲ್ಲಿ ಯಾವುದೋ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಅಂತ ಅಲ್ಲ, ಇದು ಒಂದು ನೀತಿ ವಿರುದ್ಧ ಹೋರಾಟ. ಈ ದೇಶದಲ್ಲಿ 1970ರ ದಶಕದಲ್ಲಿ ಎಲ್ಲವನ್ನೂ ಸಾರ್ವತ್ರೀಕರಣಗೊಳಿಸ್ತಕ್ಕಂಥ ರಾಷ್ಟ್ರೀಕರಣಗೊಳಿಸ್ಕೊಡ್ತಕ್ಕಂಥ ಪ್ರಕ್ರಿಯೆ ಆರಂಭ ಆಯಿತು. ಅಂಬೇಡ್ಕರ್ ಅವರು ಅವಾಗಲೇ ಇನ್ನು ಸಂವಿಧಾನ ಸಮಿತಿ ಅಧ್ಯಕ್ಷ ಆಗೋಕ್ಕಿಂತ ಮುಂಚೆನೆ ಮನವಿಯನ್ನು ಸರ್ಕಾರಕ್ಕೆ ಕೊಡ್ತಾರೆ. ಆ ಮನವಿಯಲ್ಲಿ ಹೇಳ್ತಾರೆ, ಉತ್ಪಾದನಾ ವಲಯಗಳು, ಸೇವೆಗಳು, ಬ್ಯಾಂಕ್ಗಳು, ಇನ್ಶೂರೆನ್ಸ್ಗಳು ಇಂಥವೆಲ್ಲವೂ ಸರ್ಕಾರಿ ವಲಯದೊಳಗೆ ಇರಬೇಕು, ರಾಷ್ಟ್ರೀಕರಣ ಆಗಬೇಕು ಅಂತ. 70ರ ದಶಕದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಎಲ್ಲವನ್ನು ರಾಷ್ಟ್ರೀಕರಣ ಮಾಡಿತು. ಸೊ ಆ ರಾಷ್ಟ್ರೀಕರಣ ಮಾಡಿದ ಪರಿಣಾಮವಾಗಿ ಇವತ್ತು ಈ ದೇಶದ ಸಾಮಾನ್ಯ ಜನರಿಗೆ ಶಿಕ್ಷಣ ಸಿಗೋಕ್ಕೆ ಸಾಧ್ಯ ಆಗಿದೆ, ಸಾಮಾನ್ಯ ಜನ ಆರ್ಥಿಕ ವಹಿವಾಟಿನಲ್ಲಿ ಭಾಗವಹಿಸೋಕ್ಕೆ ಸಾಧ್ಯ ಆಗಿದೆ, ಸಾಮಾನ್ಯ ಜನ ಕೃಷಿ ವಲಯದವರು ಸಹಿತ ಈ ದೇಶದ ಆರ್ಥಿಕ ವಲಯದಲ್ಲಿ ಪಾದಾರ್ಪಣೆ ಮಾಡೋಕ್ಕೆ ಸಾಧ್ಯ ಆಗಿದೆ. ಆದರೆ ಇವತ್ತು ಸರ್ಕಾರ ಈ ಜಾಗತೀಕರಣದ ನಂತರ 1991ರ ನಂತರ ಏನು PPP ಮಾಡೆಲ್ ಅಂತ ತೊಗೊಂಡ್ಬರ್ತಾ ಇದ್ದಾರೆ. ಈ PPP ಮಾಡೆಲ್ ಇಷ್ಟೇನೆ, ಸರ್ಕಾರ ಸಂವಿಧಾನದ ರಾಜ್ಯನಿರ್ದೇಶಕ ತತ್ವಗಳಿದಾವಲ್ಲ, ಸೇವಾ ಮನೋಭಾವ ಇರತಕ್ಕಂಥ ಅಥವಾ ಕಲ್ಯಾಣ ರಾಜ್ಯದ ಕಲ್ಪನೆಗಳನ್ನು ಇವತ್ತು ಸರ್ಕಾರ ತೆಗೆದುಹಾಕಿದೆ. ಅದು ಕೇಂದ್ರದ ಮೋದಿಯವರ ಸರ್ಕಾರ ಆಗಿರ್ಬೋದು ಅಥವಾ ಬಹುತೇಕ ರಾಜ್ಯ ಸರ್ಕಾರಗಳಾಗಿರ್ಬೋದು, ಇವು ಎಲ್ಲವೂ ಸಹಿತ ಕಲ್ಯಾಣ ರಾಜ್ಯದ ಕಲ್ಪನೆಯಿಂದ ದೂರ ಆಗ್ತಾ ಇದ್ದಾವೆ, ಎಲ್ಲವನ್ನು ಖಾಸಗೀಕರಣ ಮಾಡುವಂಥ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಈ ಕ್ಷೇತ್ರ ಇದೆಯಲ್ಲ, ಆರೋಗ್ಯ ಕ್ಷೇತ್ರ, ಇದು ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥ ನಿಲುವನ್ನು ಈ PPP ಮೂಲಕ ಮಾಡ್ತಾ ಇದ್ದಾರೆ. ರಾಜ್ಯದ ಆರೋಗ್ಯದ ಇಂಡೆಕ್ಸನ್ ಸೂಚ್ಯಂಕವನ್ನು ನೀವು ನೋಡಿದರೆ ಬಿಜಾಪುರ, ಗುಲ್ಬರ್ಗ ಈ ಪ್ರದೇಶದಲ್ಲಿ ಇರ್ತಕ್ಕಂಥ ಪ್ರದೇಶಗಳು 27, 28, 29, 30ನೇ ಸ್ಥಾನದಲ್ಲಿದ್ದಾವೆ. ಪೌಷ್ಟಿಕ ಆಹಾರದ ಕೊರತೆಯಿಂದ ಇದ್ದಾವೆ, ರಕ್ತಹೀನತೆಯಿಂದ ಇದ್ದಾವೆ, ಹೆಣ್ಣು ಮಕ್ಕಳ ಗರ್ಭಿಣಿಯರ ಸಾವುಗಳಾಗಿದ್ದಾವೆ, ನವಜಾತ ಶಿಶುಗಳ ಸಾವುಗಳಾಗಿದ್ದಾವೆ. ಇಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಬಹುತೇಕ ಬಡತನದ ರೇಖೆಯ ಕೆಳಗೆ ಇರ್ತಕ್ಕಂಥ ಹೆಚ್ಚು ಜನಾಂಗ ಇರ್ತಕ್ಕಂಥ ಈ ಪ್ರದೇಶದಲ್ಲಿ ಸರ್ಕಾರ ಜವಾಬ್ದಾರಿನ ತಗೋಬೇಕು. ಇವತ್ತು ಸರ್ಕಾರಗಳಿಗೆ ಆರೋಗ್ಯ ನೋಡ್ಕೊಳ್ಳೋಕ್ಕಾಗೋದಿಲ್ಲ, ಶಿಕ್ಷಣ ನೋಡ್ಕೊಳ್ಳೋಕ್ಕಾಗೋದಿಲ್ಲ, ಹೆದ್ದಾರಿಗಳನ್ನು ನೋಡ್ಕೊಳ್ಳೋಕ್ಕಾಗೋದಿಲ್ಲ, ಬ್ಯಾಂಕ್ಗಳನ್ನು ನೋಡ್ಕೊಳ್ಳೋಕ್ಕಾಗೋದಿಲ್ಲ, ಇನ್ಶೂರೆನ್ಸ್ ನೋಡ್ಕೊಳ್ಳೋಕ್ಕಾಗೋದಿಲ್ಲ, ಶಿಕ್ಷಣ ವಲಯವನ್ನು ನೋಡ್ಕೊಳ್ಳೋಕ್ಕಾಗೋದಿಲ್ಲ, ಎಲ್ಲವೂ ಖಾಸಗೀಕರಣ. ಹಾಗಿದ್ರೆ ಸರ್ಕಾರ ಅಂತ ಯಾಕಿರಬೇಕು? ಒಂದು ಸರ್ಕಾರ ಅಂತ ಯಾಕಿರಬೇಕು? ಸರ್ಕಾರದ ಕೆಲಸ ಏನು? ಲೋಕೋಪಯೋಗಿ ಕೆಲಸ ಏನು? ಆರೋಗ್ಯ ಇಲಾಖೆ ಕೆಲಸ ಏನು? ನೀವೇನು CEO ಪ್ರೈವೇಟ್ ಕಂಪ್ನಿಗಳಿಗೆ CEO ವಿಧಾನಸೌಧದಲ್ಲಿ ಇರ್ತೀರ? ಸೊ ಆ ಕಾರಣಕ್ಕಾಗಿ ಇವತ್ತು ದೊಡ್ಡ ಪ್ರಮಾಣದ ಈ ಹೋರಾಟ ಏನಿದೆ, ಇದು ಜನರಿಗೆ ಪೂರಕವಾಗಿರ್ತಕ್ಕಂಥ ರೀತಿಯೊಳಗೆ ಸರ್ಕಾರ ಇರಬೇಕು. ಅದು ಆರೋಗ್ಯ ಆಗಲಿ, ಶಿಕ್ಷಣ ಆಗಲಿ, ಇಲ್ಲಿ 2 ಅಂಶಗಳು ಸೇರ್ತವೆ. ಒಂದು ಆರೋಗ್ಯನೂ ಸೇರ್ತದೆ, ಇನ್ನೊಂದು ವೈದ್ಯಕೀಯ ಶಿಕ್ಷಣನೂ ಈ ವಲಯದಲ್ಲಿ ಬರ್ತದೆ. ಈ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣವನ್ನು ನೀವು ಖಾಸಗೀಕರಣ ಮಾಡಕ್ಕೆ ಹೊರಟಿರೋದು ಬಡ ಜನತೆಗೆ ಆರೋಗ್ಯದ ಹಕ್ಕನ್ನು ನಿರಾಕರಣೆ ಮಾಡಿದ ಹಾಗೆ. ಸೊ ಖಾಸಗಿ ವಲಯಕ್ಕೆ ಈ ಸಾರ್ವಜನಿಕ ವಲಯವನ್ನು ಮಾರ್ಕೊಳ್ಳೋದಿದೆಯಲ್ಲ, ಸೊ ಇಲ್ಲಿ ಇವರು PPP ಅಂತ ಹೇಳುವಾಗ ತಮಗೆಲ್ಲ ಗೊತ್ತಿದೆ, ಇಷ್ಟು ದಿನ ವರದಿ ಮಾಡಿದ್ದೀರಿ, ನಾನು ಹೊಸದಾಗಿ ಹೇಳಬೇಕಾಗಿಲ್ಲ. 150 ಎಕರೆ ಇರ್ತಕ್ಕಂಥ ಒಂದು ಪ್ರದೇಶವನ್ನು, ಈಗಾಗಲೇ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇರ್ತಕ್ಕಂಥ ಒಂದು ಪ್ರದೇಶವನ್ನು ಯಾವುದೋ ಒಂದು ಖಾಸಗಿ ಕಂಪನಿ ಬಂದು ಇನ್ವೆಸ್ಟ್ ಮಾಡಿ ಕೆಲವು ಸಲಕರಣೆಗಳನ್ನು ತೊಗೊಂಬಂದು, ಕೆಲವು ವೈದ್ಯರನ್ನ ತೊಗೊಂಬಂದು ಇವತ್ತು ಅದನ್ನೇ ನಡೆಸ್ತಾರೆ. ಅವರು ಯಾವುದೇ ಖಾಸಗಿ ಕಂಪನಿ ಇವತ್ತಿನವರೆಗೂ ಉಪಕಾರ ಮಾಡೋಕ್ಕೆ ಬಂದೇ ಇಲ್ಲ. ಯಾವುದೇ ಅದು ಅದಾನಿ ಆಗಿರ್ಬೋದು, ಅಂಬಾನಿ ಅಂತ ಕಂಪನಿಗಳಾಗಿರ್ಬೋದು, ಅಥವಾ ಮೆಡಿಕಲ್ ಫೀಲ್ಡಲ್ಲಿ ಇರ್ತಕ್ಕಂಥ ವೈದ್ಯಕೀಯ ಉದ್ಯಮ ಅಂತ ಕರಿತೀವಿ ಇದಕ್ಕೆ, ವೈದ್ಯಕೀಯ ಉದ್ಯಮ. ಈ ವೈದ್ಯಕೀಯ ಉದ್ಯಮದಲ್ಲಿರ್ತಕ್ಕಂಥ ಕಂಪನಿಗಳಿದಾವಲ್ಲ, ಆರೋಗ್ಯವನ್ನು ಉದ್ಯಮ ಮಾಡಬಾರ್ದು, ಆರೋಗ್ಯ ಸೇವೆಯಾಗಿ ಇರಬೇಕು. ಆರೋಗ್ಯ ಸೇವೆಯಾಗಿ ಇರಬೇಕು ಅಂತಂದರೆ ಅದು ಸರ್ಕಾರದ ನಿಯಂತ್ರಣದಲ್ಲೇ ಇರಬೇಕು, ನೇರವಾಗಿ ಸರ್ಕಾರದ ನಿಯಂತ್ರಣದಲ್ಲೇ ಇರಬೇಕು. ಇದರರ್ಥ ಇಡೀ ದೇಶದಲ್ಲಿ ಇವತ್ತು ವೈದ್ಯಕೀಯ ಶಿಕ್ಷಣ ಸಹಿತ ಅದೊಂದು ಮಾಫಿಯಾ ಆಗಿದೆ. ವೈದ್ಯಕೀಯ ಶಿಕ್ಷಣ ಬಡವರ ಮಕ್ಕಳಿಗೆ ನಿಲುಕಲಾರದಂಥ ಒಂದು ಶಿಕ್ಷಣ ಆಗಿದೆ. ಮ್ಯಾನೇಜ್ಮೆಂಟ್ ಕೋಟಾದ ಹೆಸರಿನಲ್ಲಿ ಹೊರರಾಜ್ಯ ಮತ್ತು ಹೊರದೇಶಗಳ ವಿದ್ಯಾರ್ಥಿಗಳಿಗೆ ಸೀಟ್ಗಳನ್ನು ಮಾರ್ಕೊಳ್ತಕ್ಕಂಥ ಒಂದು ದಂಧೆ ದೊಡ್ಡ ಪ್ರಮಾಣದೊಳಗೆ ಈ ಪ್ರೈವೇಟ್ ಮ್ಯಾನೇಜ್ಮೆಂಟ್ಗಳಲ್ಲಿ ನಡೀತಾ ಇದೆ. ಸೊ ಅಂಥ ಒಂದು ವ್ಯಾಪ್ತಿಗೆ ಈಗಾಗಲೇ ಎಲ್ಲ ಮೂಲಭೂತ ಸೌಕರ್ಯಗಳು ಇರ್ತಕ್ಕಂಥ ಬಿಜಾಪುರ ಜಿಲ್ಲೆಯ ಒಂದು ಆಸ್ಪತ್ರೆಯಲ್ಲಿ
ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಆರಂಭ ಮಾಡಬೇಕು ಅಂತ ಕೇಳೋದು ಇದು ತಾತ್ವಿಕವಾಗಿ ಮತ್ತು ನೈತಿಕವಾಗಿ ಸಂವಿಧಾನದ ರಾಜ್ಯ ನಿರ್ದೇಶನ ತತ್ವಗಳೇನಿದಾವೆ, ಕಲ್ಯಾಣ ರಾಜ್ಯದ ಪರಿಕಲ್ಪನೆ, ಆ ಕಲ್ಯಾಣ ರಾಜ್ಯದ ಸ್ಥಾಪನೆಗಾಗಿ ನಡೆದಿರ್ತಕ್ಕಂಥ ಒಂದು ಹೋರಾಟ. ಈ ಹೋರಾಟ ಮಾಡ್ತಕ್ಕಂಥ ಗೆಳೆಯರಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನು ಹೇಳ್ತೇನೆ, ನಾಡಿನ ಎಲ್ಲ ಜನಪರ ಚಳವಳಿಗಳ ಪರವಾಗಿ. ಜೊತೆಗೇನೆ ಸರ್ಕಾರ, ಅದು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ, ಕಳೆದ ಕೊರೋನಾ ಟೈಮಿನ ನಂತರ ದಿಲ್ಲಿಯಲ್ಲಿ ನಡೆದಿರ್ತಕ್ಕಂಥ ರೈತರ ಹೋರಾಟ ತಮಗೆಲ್ಲ ಗೊತ್ತಿದೆ. ರೈತರ ಹೋರಾಟ ನಡೆದದ್ದು ಸಹಿತ ಕೃಷಿ ಕ್ಷೇತ್ರವನ್ನು ಕಾರ್ಪೊರೇಟ್ ಕಂಪನಿಗಳ ವ್ಯಾಪ್ತಿಗೆ ವಹಿಸಬಾರ್ದು ಅಂತಕ್ಕಂಥ ಒಂದು ಘೋಷಣೆ ಇಟ್ಟುಕೊಂಡು ಅದು ನಡೆದಿತ್ತು. ಕೊನೆಗೆ ಕೇಂದ್ರ ಸರ್ಕಾರ ಅಷ್ಟು 170 ಸಾವುಗಳಾದ ಮೇಲೆ, ಅಷ್ಟು ಜನ ಬೀದಿಗೆ ಬಿದ್ದ ಮೇಲೆ ಕೇಂದ್ರ ಸರ್ಕಾರ ಒಪ್ಪಿಗೆ ತಗೊಂಡು ಕಾನೂನುಗಳನ್ನ ಹಿಂತುಕೊಳ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಇದರ ಅರ್ಥ ಸಾರ್ವಜನಿಕ ವಲಯವನ್ನು ಮತ್ತು ಸಾರ್ವಜನಿಕ ಕ್ಷೇತ್ರವನ್ನು, ಕೃಷಿ ಕ್ಷೇತ್ರವನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ವಹಿಸೋದ್ರಿಂದ ದೇಶದ ಜನತೆ ಅಪಾಯಕ್ಕೆ ಒಳಗಾಗ್ತಾರೆ, ಅತಂತ್ರರಾಗ್ತಾರೆ. ಯಾರಿಗೆ ದುಡ್ಡಿದೆಯೋ ಅವ್ರು ಮಾತ್ರ ಆರೋಗ್ಯವನ್ನು ಖರೀದಿ ಮಾಡ್ಬೋದು ಅಂತ. ಈ ಆರೋಗ್ಯ ಖರೀದಿ ಮತ್ತು ಆರೋಗ್ಯ ಮಾರುವ ಕೊಳ್ಳುವ ಈ ನೀತಿ ಇದೆಯಲ್ಲ, ಅದನ್ನು ನಾವು ವಿರೋಧ ಮಾಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಈ ಹೋರಾಟವನ್ನು ಮುನ್ನಡೆಸ್ತಾ ಇದ್ದಾರೆ. ಈ ಹೋರಾಟ ಮುಂದಿನ ದಿನಗಳಲ್ಲಿ ಇನ್ನೂ ತೀವ್ರ ಆಗ್ತದೆ ಅಂತಕ್ಕಂಥ ಒಂದು ಅಭಿಪ್ರಾಯ ನಂದು. ಈ ಜಿಲ್ಲೆಯ ರಾಜಕಾರಣಿಗಳಿದ್ದಾರೆ, ಅದು ಪಾಟೀಲ್ ಇರ್ಬೋದು, ಎಂ ಬಿ ಪಾಟೀಲ್ ಇರ್ಬೋದು, ಅಥವಾ ಯತ್ನಾಳ್ ಅವರು ಇರ್ಬೋದು, ಅಥವಾ ಶಿವಾನಂದ ಪಾಟೀಲ್ ಅವರು ಇರ್ಬೋದು, ಇವರು ಎಲ್ಲರೂ ಸಹಿತ ಬೇರೆ ವಿಷಯಗಳ ಬಗ್ಗೆ ಭಾಳ ಮಾತನಾಡ್ತಾರೆ. ಶಿವಾನಂದ ಪಾಟೀಲರು, ಎಂ ಬಿ ಪಾಟೀಲರು ಇವರು ಬಂದು ಭೇಟಿಯಾಗಿ ಬೆಂಬಲ ಕೊಟ್ಟು ಹೋಗಿದ್ದಾರೆ ಅಂತ ಕೇಳಿದ್ದೀನಿ. ಆದರೆ ಕ್ಯಾಬಿನೆಟ್ನಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಬೇಕಲ್ಲ. ಒಂದು ಜನರ ಚಳವಳಿ ನಡೀತಾ ಇದೆ, ಒಂದು ಜಿಲ್ಲೆಯಲ್ಲಿ ಒಂದು ಧ್ವನಿ ಎದ್ದಿದೆ, ಅದನ್ನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಬೇಕು. ಮುಂದೆ ಬೆಳಗಾವಿಯಲ್ಲಿ ವಿಧಾನಸಭಾ ಅಧಿವೇಶನ ನಡೀತಾ ಇದೆ. ಆ ಅಧಿವೇಶನದಲ್ಲಿ ನೀವು ಅಂತಿಮವಂತ ತೀರ್ಮಾನ ಮಾಡಬೇಕಾಗ್ತದೆ. ಅದಕ್ಕಾಗಿ ನಾವು ಮುಖ್ಯಮಂತ್ರಿಗಳಿಗೆ ಭೇಟಿ ಹಾಕಿ ಅವ್ರಿಗೆ ಮನವಿಯನ್ನು ಕೊಡ್ತೀವಿ. ಆದರೆ ಇಲ್ಲಿ ಈಗಾಗಲೇ 2 ಮೆಡಿಕಲ್ ಕಾಲೇಜುಗಳಿದ್ದಾವೆ. ಒಂದು BLD ಮೆಡಿಕಲ್ ಕಾಲೇಜ್ ಇದೆ, ಇನ್ನೊಂದು ಅಂಜುಮನ್ ಕಾಲೇಜ್ ಇದೆ. ಮಂಗಳೂರಿನಲ್ಲಿ 9 ಮೆಡಿಕಲ್ ಕಾಲೇಜುಗಳಿದ್ದಾವೆ, ಅಕ್ಕಪಕ್ಕದಲ್ಲೇ ಇದ್ದಾವೆ. 9 ಮೆಡಿಕಲ್ ಕಾಲೇಜುಗಳು ಖಾಸಗಿಯಲ್ಲೇ ಇದಾವೆ. ಅಫ್ಕೋರ್ಸ್ ಅಲ್ಲಿ ಖಾಸಗಿಯಲ್ಲೇ ಇದ್ದಾವೆ. ಆದರೆ ಇಲ್ಲಿ ಈಗಾಗಲೇ 2 ಖಾಸಗಿ ಕಾಲೇಜುಗಳು ಇದ್ದಾವೆ. ಆದರೆ 3ನೇದು ಖಾಸಗಿಗೆ ಯಾಕೆ ನೀವು ಪ್ರವೇಶ ಕೊಡ್ತೀರಿ? ಒಂದು ಸರ್ಕಾರಕ್ಕೆ ನೀವು 56,000 ಕೋಟಿ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಕಲ್ಯಾಣ ಯೋಜನೆಗಳನ್ನು ತೊಗೊಂಡ್ಬರ್ತೀರಿ, ಜನರಿಗೆ ಸ್ವಾಗತಾರ್ಹ. ಅದು ಅಂಥ 56,000 ಕೋಟಿ ಅಲ್ಲಿ ಕೊಡುವಾಗ ಹೆಚ್ಚು ಕಡಿಮೆ 100-120 ಕೋಟಿಯಲ್ಲಿ ಮುಗಿತದೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್. ಸೊ ಅಂಥ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ತೆಗಿಯೋಕ್ಕೆ ಒಂದು ರಾಜ್ಯ ಸರ್ಕಾರಕ್ಕೆ ಆಗೋದಿಲ್ಲ ಅಂತ ಅನ್ನೋದು ನಾವು ಯಾರು ಒಪ್ತಕ್ಕದ್ದಲ್ಲ. ಇದ್ರ ಹಿಂದೆ ಒಂದು ಲ್ಯಾಂಡ್ ಮಾಫಿಯಾ ಇದೆ, ಇನ್ನೊಂದು ಮೆಡಿಕಲ್ ಮಾಫಿಯಾ ಅಂತಾನೆ ಕರಿತೀವಿ. ಅದಕ್ಕೆ ಮೆಡಿಕಲ್ ಮಾಫಿಯಾ ಅಂದರೆ ವೈದ್ಯಕೀಯ ಕ್ಷೇತ್ರವನ್ನು ವ್ಯಾಪಾರೀಕರಣಗೊಳಿಸ್ತಕ್ಕಂಥ ಈ ಮಾಫಿಯಾ ಏನಿದೆ, ಅದು PPP ಹೆಸರಿನೊಳಗೆ ಇವತ್ತು ಬರ್ತಾ ಇದೆ. ಈ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನೋದೇನೆ ಸರ್ಕಾರಿ ವ್ಯವಸ್ಥೆಯನ್ನು ಖಾಸಗೀಕರಣಗೊಳಿಸೋಕ್ಕೆ ಇರತಕ್ಕಂಥ ಒಂದು ಕಾನ್ಸ್ಪಿರಸಿ, ಒಂದು ಹುನ್ನಾರ. ಅದಕ್ಕಾಗಿ ನಾನು ಈ ಜಿಲ್ಲೆಯ ಆಡಳಿತ ಪಕ್ಷದ, ವಿರೋಧ ಪಕ್ಷಗಳ ಎಲ್ಲ ನಾಯಕರಿಗೆ ಮನವಿ ಮಾಡ್ಕೊಳ್ತೇನೆ. ಈ ಹೋರಾಟ ಇವತ್ತು ಜನರ ಹೋರಾಟ. ಇದು ರಾಜಕೀಯವಾಗಿ ಅತೀತವಾಗಿರ್ತಕ್ಕಂಥ ಹೋರಾಟ. ಯಾವುದೇ ರಾಜಕೀಯ ಉದ್ದೇಶಗಳಾಗಲಿ, ರಾಜಕೀಯ ಆಶಯಗಳಾಗಲಿ ಇಲ್ಲಿಲ್ಲ. ಜನರ ಆರೋಗ್ಯ ಮತ್ತು ಈ ಭಾಗದ ವಿದ್ಯಾರ್ಥಿಗಳ ವೈದ್ಯಕೀಯ ಶಿಕ್ಷಣ ಇವೆರಡೇ ಗುರಿಯಾಗಿದ್ದಾವೆ. ಸೊ ಆ ಕಾರಣಕ್ಕಾಗಿ ನಾನು ಈ ಜಿಲ್ಲೆಯ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ರಾಜಕಾರಣಿಗಳಿಗೆ ಮನವಿ ಮಾಡ್ಕೊಳ್ತೀನಿ. ದಯವಿಟ್ಟು ಇದನ್ನು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ, ಇದನ್ನು ತಡೀರಿ, ಸರ್ಕಾರದ ಮೇಲೆ ಒತ್ತಡ ತಗೊಂಬನ್ನಿ, ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ, ಬೆಳಗಾವಿಯಲ್ಲಿ ನಡೀತಾ ಇರ್ತಕ್ಕಂಥ ವಿಧಾನಸೌಧದ ಅಧಿವೇಶನದ ಒಳಗಡೆ ಒಂದು ತೀರ್ಮಾನ ತಗೊಂಬನ್ನಿ. ಇಲ್ಲ ಅಂತಂದರೆ ರಾಜ್ಯದ ಈ ಜಿಲ್ಲೆಯಾದ್ಯಂತ ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡಬೇಕಾಗ್ತದೆ. ಈಗಾಗಲೇ ತುಮಕೂರಲ್ಲಿ ಹೋರಾಟ ನಡೆದಿದೆ, ಅಲ್ಲಿಯೂ ಸಹಿತ PPP ಮಾಡೆಲ್ ಒಳಗೆ ತೊಗೊಂಡ್ಬಂದಿದ್ದಾರೆ. ತುಮಕೂರಿನಲ್ಲಿ ಅಲ್ಲಿ ಇರ್ತಕ್ಕಂಥ ಜನಪರ ಸಂಘಟನೆಗಳು, ಇಲ್ಲಿರ್ತಕ್ಕಂಥ ಜನಪರ ಸಂಘಟನೆಗಳ ಥರನೇ ಅಲ್ಲಿರ್ತಕ್ಕಂಥ ಜನಪರ ಸಂಘಟನೆಗಳು ಈ ಚಳವಳಿಯನ್ನು ಕೈ ತೆಗೆದುಕೊಂಡಿದ್ದಾರೆ. ಇಲ್ಲಿ ಯಾರನ್ನೇ ರಾಜಕೀಯವಾಗಿ ವಿರೋಧಿಸ್ತಕ್ಕಂಥದ್ದಿಲ್ಲ. ನಮ್ಮ ಪ್ರಕಾರ ಅದು ಕೇಂದ್ರ ಸರ್ಕಾರದ ಮೋದಿಯವರ ಆಡಳಿತ ಆಗಲಿ, ರಾಜ್ಯ ಸರ್ಕಾರದ ಸಿದ್ದರಾಮಯ್ಯವರ ಆಡಳಿತ ಆಗಲಿ, ಆರ್ಥಿಕವಾಗಿ ಇವರೆಲ್ಲರೂ ಒಂದೇನೆ. ಆರ್ಥಿಕ ನೀತಿಗಳಲ್ಲಿ ಇವರೆಲ್ಲರೂ ಜನ ವಿರೋಧಿಗಳೇನೆ. ಸೊ PPP ಅಂತ ಮಾಡೆಲ್ಗಳಾಗಲಿ ಅಥವಾ ಬೂಟ್ನಂಥ ಸಿಸ್ಟಮ್ಗಳಾಗಲಿ, ಇದರ ಮೂಲಕ ಸರ್ಕಾರಿ ವ್ಯವಸ್ಥೆಯನ್ನು ಖಾಸಗೀಕರಣಕ್ಕೆ ಒಳಪಡಿಸ್ತಕ್ಕಂಥ ರೀತಿಯೊಳಗೆ ಇವರು ಎಲ್ಲರೂ ಇದ್ದಾರೆ. ಅದನ್ನು ನಾವು ಈ ದೇಶದ, ಈ ರಾಜ್ಯದ, ಈ ಜಿಲ್ಲೆಯ ಜನ ನೇರವಾಗಿ ವಿರೋಧಿಸಬೇಕಾಗ್ತದೆ. ಆ ಹೋರಾಟಗಳು ಬೇರೆ ಬೇರೆ ನಡೆದಿದ್ದಾವೆ. ಇವತ್ತು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೋರಾಟ ಬಿಜಾಪುರ ಜಿಲ್ಲೆಯಲ್ಲಿ ನಡೆದಿದೆ.
ನಾನು ಬಿಜಾಪುರ ಜಿಲ್ಲೆಯ ಎಲ್ಲ ಹೋರಾಟಗಾರರಿಗೆ ಈ ಮೂಲಕ ರಾಜ್ಯದ ಜನಪರ ಚಳವಳಿಗಳ ಪರವಾಗಿ ಅಭಿನಂದನೆಗಳು ಹೇಳ್ತೇನೆ. ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೋಡಿ, ಕನಕಪುರವನ್ನ ಸರ್ಕಾರಿ ಕಾಲೇಜಾಗಿ ಮಾಡ್ತಾರೆ, ಬಿಜಾಪುರವನ್ನ PPP ತೊಗೊಂಡ್ಬರ್ತಾರೆ. ಯಾಕೆ ಇಲ್ಲಿ ಸರ್ಕಾರಿ ಕಾಲೇಜ್ ಬೇಡ? ಸೊ ಈಗಾಗಲೇ ಯಾಕೆ ಅಂತಂದ್ರೆ ರಾಜಕಾರಣಿಗಳು, ಆಡಳಿತಗಾರರು ಪ್ರೈವೇಟ್ ಕಂಪನಿಗಳಿಂದ ಅವರಿಗೆ ಮಾತು ಕೊಟ್ಟಿದ್ದಾರೆ ಅಂತಕ್ಕಂಥ ಅನುಮಾನಗಳಿದ್ದಾವೆ, ಅಥವಾ ಹಣಕಾಸಿನ ವ್ಯವಹಾರಗಳು ನಡೆದಿದ್ದಾವ ಗೊತ್ತಿಲ್ಲ. ಅದು ಏನೇ ಇದ್ರೂ ಸಹಿತ ಅಂಥ ಅನುಮಾನಗಳಿಗೆ ಎಡೆಮಾಡಬೇಡಿ. ಸಿದ್ದರಾಮಯ್ಯನವ್ರ ಸರ್ಕಾರ ಹಲವಾರು ಗ್ಯಾರಂಟಿಗಳ ಮೂಲಕ ಬಡವರ ಪರವಾಗಿ ನಿಂತಿದೆ, ಕಲ್ಯಾಣ ರಾಜ್ಯದ ಪರವಾಗಿದೆ. ಈ ಆರೋಗ್ಯ ಕ್ಷೇತ್ರದಲ್ಲಿಯೂ ಸಹಿತ ಈ ಬೇಡಿಕೆಯನ್ನು ಬಗೆಹರಿಸಬೇಕು ಮತ್ತು ಕರ್ನಾಟಕದಲ್ಲಿ ಇದೊಂದು ಮಾಡೆಲ್ ಆಗಬೇಕು. ಯಾವುದೇ ಸರ್ಕಾರಿ ಇನ್ಫ್ರಾಸ್ಟ್ರಕ್ಚರ್ನ ಖಾಸಗಿ ಕಂಪನಿಗಳಿಗೆ ಕೊಟ್ಟು ಅದನ್ನು ವ್ಯಾಪಾರೀಕರಣಗೊಳಿಸಬೇಡಿ ಅಂತಕ್ಕಂಥ ಮನವಿಯನ್ನು ಈ ಮೂಲಕ ನಾನು ಮಾಡ್ತೇನೆ. ಜಿಲ್ಲೆಯ ಜನ ಈ ಚಳವಳಿಗೆ ಬೆಂಬಲಿಸಬೇಕು. ಯಾಕೆಂದರೆ ಯಾವುದೇ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅದು ಮುದ್ದೇಬಿಹಾಳ ತಾಲೂಕಿನ ಮೂಲೆಯಲ್ಲಿರಲಿ, ಇಂಡಿ ತಾಲೂಕಿನ ಮೂಲೆಯಲ್ಲಿರಲಿ, ಆ ಆರೋಗ್ಯ ಕೇಂದ್ರ ಅಲ್ಲಿ ಹೋಗ್ತಕ್ಕಂಥ ರೋಗಿಗಳ ಆರೋಗ್ಯ ಕೈ ಮೀರಿದರೆ ಅವರು ನೇರವಾಗಿ ಕಳಿಸೋದು ಜಿಲ್ಲಾ ಕೇಂದ್ರಕ್ಕೆ. ಜಿಲ್ಲಾ ಕೇಂದ್ರಕ್ಕೆ ಬರುವಾಗ ಈ ಜಿಲ್ಲೆಯಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಮತ್ತು ಮೆಡಿಕಲ್ ಕಾಲೇಜಿನ ಬೆಂಬಲಿತವಾಗಿರ್ತಕ್ಕಂಥ ಆಸ್ಪತ್ರೆ ಇದೆ. ಈಗಾಗಲೇ ಆಸ್ಪತ್ರೆ ಇದೆ, ಆದರೆ ಮೆಡಿಕಲ್ ಕಾಲೇಜಿನ ಬೆಂಬಲಿತವಾಗಿರ್ತಕ್ಕಂಥ ಆಸ್ಪತ್ರೆ ಇದ್ದರೆ ತಾಂತ್ರಿಕವಾಗಿ ಮತ್ತು ಅಲ್ಲಿರ್ತಕ್ಕಂಥ ಇಂಟೆಲೆಕ್ಚುವಲ್ ಇನ್ಪುಟ್ ಆಗಲಿ ದೊಡ್ಡ ಪ್ರಮಾಣದೊಳಗೆ ಈ ಮೆಡಿಕಲ್ ಕಾಲೇಜ್ ಸಿಗ್ತದೆ. ಕಳೆದ ಒಂದು 15 ದಿನದ ಹಿಂದೆ ನನ್ನ ಫ್ಯಾಮಿಲಿ ಒಳಗೇನೆ ಒಂದು ಮಗು ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ಅಲ್ಲಿರ್ತಕ್ಕಂಥ ಮಗು 9 ತಿಂಗಳು ಮೀರಿದ ಮಗು ಹೆರಿಗೆಟ್ಟ ಮೇಲೆ ಸತ್ತೋಯ್ತು. ಅದನ್ನು ಕೊನೆಗೆ BLD ಹಾಸ್ಪಿಟ್ಲಿಗೆ ಕಳಿಸಿದ್ರು, ಅಲ್ಲಿ ಸತ್ತೋಯ್ತು. ಸೊ ಆ ಥರ ಇವತ್ತು ಮೆಡಿಕಲ್ ಕಾಲೇಜ್ಗೆ ಒಂದು ದೊಡ್ಡ ಸರ್ಕಾರಿ ಆಸ್ಪತ್ರೆಗೆ ದೊಡ್ಡ ಪ್ರಮಾಣದ ಒಂದು ತಾಂತ್ರಿಕವಾಗಿ ಮತ್ತು ವೈದ್ಯಕೀಯ ಇಂಟೆಲೆಕ್ಚುವಲ್ ಸಪೋರ್ಟ್ ಇಲ್ಲದೇ ಇದ್ದರೆ ಅದು ಇದ್ದು ವೇಸ್ಟ್ ಆಗ್ತದೆ ಮತ್ತು ಎಲ್ಲವನ್ನು ಸಹಿತ ಖಾಸಗಿ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡ್ತಕ್ಕಂಥ ಒಂದು ನೇಚರ್ ಬೆಳೀತದೆ. ಆ ಕಾರಣಕ್ಕಾಗಿ ಸುಸಜ್ಜಿತವಾಗಿರ್ತಕ್ಕಂಥ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಸರ್ಕಾರಿ ಆಸ್ಪತ್ರೆಯ ಜಾಗದಲ್ಲೇ ಆರಂಭ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮತ್ತೊಮ್ಮೆ ನಾನು ಸರ್ಕಾರಗಳಿಗೆ ಮಾಡ್ತೀನಿ. ಈಗಾಗಲೇ ಅಲ್ಲಿ ರಿಟೈರ್ಡ್ ಪ್ರಿನ್ಸಿಪಾಲ್ ಒಬ್ಬರು ದೊರೆರಾಜು ಅಂತ ಅವ್ರ ಅಧ್ಯಕ್ಷತೆಯೊಳಗೆ ಒಂದು ಹೋರಾಟ ಸಮಿತಿ ಮಾಡಿದ್ದಾರೆ. ಸೊ ಕೋಲಾರದ್ದು ಇನ್ನೂ ಗಮನಕ್ಕೆ ಬಂದಿಲ್ಲ, ನಾವು ತುಮಕೂರದವ್ರ ಜೊತೆ ಸಂಪರ್ಕದಲ್ಲಿ ಇದ್ದೀವಿ. ಸೊ ಅವ್ರನ್ನೂ ಸೇರಿಸ್ಕೊಂಡು ಮತ್ತು ನಮ್ಮ ದೇಶದ ಅರ್ಥವ್ಯವಸ್ಥೆಯ ರೂಪುರೇಷೆ ಕೊಟ್ಟಿರೋದೇ ಮಿಶ್ರ ಅರ್ಥನೀತಿಯ ಮೇಲೆ ಅವಲಂಬಿತವಾಗಿರುವಂಥದ್ದು. ಈ ಮಿಶ್ರ ಅರ್ಥವ್ಯವಸ್ಥೆ ಎನ್ನುವಂತಹದ್ದು ಇವತ್ತು ಕಲ್ಯಾಣ ಅನ್ನುವ ಪರಿಭಾಷೆಯಲ್ಲಿ ಗ್ರಹಿಸುವ ಸ್ಥಿತಿ ಬಂದು ಹೋಗ್ಬಿಟ್ಟಿದೆ. ಯಾವುದು ದೇಶದ ಮೂಲಭೂತ ತತ್ವ ಆಗಿತ್ತೋ ಅದು ಕಲ್ಯಾಣ ಪರಿಭಾಷೆಗೆ ಬಂದು ನಿಂತು ಹೋಗ್ಬಿಟ್ಟಿದೆ. ಒಂದು ಮೂಲಭೂತ ಸೌಕರ್ಯಗಳು ಏನಿದ್ದಾವೆಯೋ ಪ್ರಜೆಗಳಿಗೆ ಸಂಬಂಧಪಟ್ಟಂತಹ ಮೂಲಭೂತ ಸೌಕರ್ಯಗಳು ನೀವು ಖಾಸಗೀಕರಣಕ್ಕೆ ಸಂಬಂಧಿಸಿದಂತೆ ಇತರೆ ಕ್ಷೇತ್ರಗಳಲ್ಲಿ ಮಾಡಿಕೊಳ್ಳಿ, ಆದರೆ ಮೂಲಭೂತ ಸೌಕರ್ಯಗಳು ಏನಿದ್ದಾವೆಯೋ ಆ ಸೌಕರ್ಯಗಳನ್ನು ಸಮ್ಮಿಶ್ರ ಅರ್ಥನೀತಿಯನ್ನು ಅನುಸರಿಸಿ ಅಲ್ಲಿಯ ಮೌಲ್ಯಗಳನ್ನು ಉಳಿಸಿಕೊಂಡು ಇವುಗಳನ್ನು ಜೀವಂತವಾಗಿಡೋ ಅಗತ್ಯ ಇದೆ ಅಂತ ನಾನು ಅನ್ಕೊಳ್ತೀನಿ. ಮೂರನೇದು, ಶ್ರೀ ಸಾಮಾನ್ಯರು ಶಿಕ್ಷಣದಲ್ಲಿ ಇರುವಂತಹ ದಾಹ ಹೊಟ್ಟೆ ತುಂಬಿದವರಿಗೆ ಇರೋದಿಲ್ಲ. ಹಸಿದವರಿಗೆ ಇರುವ ಕಲಿಕೆಯ ದಾಹ ಏನು ಮಾಡುತ್ತೆ, ಅವರು ಜಿದ್ದಿಗೆ ಬಿದ್ದು ಓದ್ತಾರೆ ಮತ್ತು ಬೇಕಾದಂತಹದ್ದನ್ನು ಗಳಿಸ್ತಾರೆ. ಆ ಗಳಿಸುವಿಕೆ ಕೇವಲ ಅವರ ಸ್ವಾರ್ಥಕ್ಕೋಸ್ಕರವಾಗಿ ಮಾತ್ರ ಇರೋದಿಲ್ಲ, ಅದು ನಾಡಿಗೆ ದೇಶಕ್ಕೆ ಸಮರ್ಪಣೆ ಆಗುವ ಸ್ವರೂಪದ್ದಾಗಿರ್ತದೆ. ಹೀಗಾಗಿ ಅಂತಹ ಶ್ರೀಸಾಮಾನ್ಯ ವರ್ಗಕ್ಕೆ ಸಿಗಬೇಕಾದ ಕಾಲಕ್ಕೆ ಸೌಕರ್ಯಗಳು ಅಥವಾ ಶಿಕ್ಷಣದ ವ್ಯವಸ್ಥೆ ಸಿಕ್ಕದೆ ಹೋದರೆ ದೇಶದ ಅಥವಾ ನಾಡಿನ ದಿಕ್ಕು ತಪ್ಪಿ ಹೋಗುತ್ತೆ. ಈ ಕಾರಣದಿಂದಾಗಿ ಈ PPP ಯೋಜನೆ ಏನಿದೆಯೋ ಇದು ಮುಳುವಾದಂತಹ ವ್ಯವಸ್ಥೆ ಅನ್ನುವಂಥದ್ದನ್ನು ಯಾರಿಗೂ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ.
ಈ ಕಾರಣದಿಂದಾಗಿ ನಾನಾದರೂ ಕೇಳಿಕೊಳ್ಳುವಂತಹದ್ದೇನು ಅಂತಂದ್ರೆ, ಬಿಜಾಪುರ ಜಿಲ್ಲೆಯ ಸ್ಥಳೀಯ ರಾಜಕೀಯ ನಾಯಕರುಗಳು ಮತ್ತು ನಾಡಿನ ಮುಖ್ಯಮಂತ್ರಿಗಳಾದಂಥವರು ಈ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟು ಇಲ್ಲಿಯ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಇದನ್ನು ಪರಿಹರಿಸಬೇಕು ಅಂತ ಅಂದ್ಕೊಂಡ್ಬಿಟ್ಟು ನಾನಾದರೂ ಕೇಳಿಕೊಳ್ತೇನೆ. ಹೇಳಿದಂತೆ ಇಲ್ಲಿಯ 41ನೇ ದಿನದಿಂದ ಏನು ಈ ಹೋರಾಟ ನಡೀತಾ ಇದೆ ಅಲ್ಲ, ಈ ಹೋರಾಟಗಾರರಿಗೆ ನಮ್ಮೆಲ್ಲರ ಇಡೀ ಕರ್ನಾಟಕದ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಇವತ್ತಿಗೆ ನಮ್ಮ ಸ್ವಂತ ಆಸ್ತಿಯನ್ನು ಕಾಪಾಡಿಕೊಳ್ಳದೆ ಇರುವಂಥ ಜನರೇ ಹೆಚ್ಚಾಗಿರುವಾಗ ಸಾರ್ವಜನಿಕ ಆಸ್ತಿಯನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥ ಒಂದು ಹುಮ್ಮಸ್ಸೇನಿದೆಯಲ್ಲ, ಹುಮ್ಮಸ್ಸು ಹಾಗೂ ದುರ್ದು ಇದು ವಿಜಾಪುರ ಜಿಲ್ಲೆಯ ಈ ಸ್ನೇಹಿತರಿಗಿರೋದು ಇಡೀ ಕರ್ನಾಟಕಕ್ಕೆ ಮಾದರಿಯಾಗ್ತದೆ. ಈಗಾಗಲೇ ಸ್ನೇಹಿತರು ಅವ್ರ ಬಗ್ಗೆ ತುಂಬ ಹೇಳಿದ್ದಾರೆ. ಇನ್ನು ಎರಡನೇದಾಗಿ ನನ್ನ ಅನೇಕ ಪ್ರಶ್ನೆಗಳು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ, ನೀವು ಯಾಕೆ ಈ ಪ್ರಾಫಿಟ್ ಮೇಕಿಂಗ್ ಆರ್ಗನೈಸೇಷನ್ ಬಗ್ಗೆಗಳ ಮಾತ್ರ ನೀವು ರಾಷ್ಟ್ರೀಕರಣ ಮಾಡ್ತಾ ಇದ್ದೀರಿ, PPP ಮಾಡ್ತಾ ಇದ್ದೀರಿ, ಖಾಸಗೀಕರಣ ಮಾಡ್ತಾ ಇದ್ದೀರಿ? ಯಾಕಂದ್ರೆ ನೀವು ನೋಡಿರ್ಬೋದು BSNL ಅಂತ ಒಂದು ಅತ್ಯಂತ ವ್ಯವಸ್ಥಿತವಾದ ಸಂಸ್ಥೆಯನ್ನು ಇವತ್ತು ಕೇಂದ್ರ ಸರ್ಕಾರ ಅದನ್ನ ಲಾಸಿಗೆ ತಗೊಂಡು ಬಂದು ಯಾರಿಗೋ ಒಂದು ವಹಿಸುವಂತ ಕಾರ್ಯದಲ್ಲಿ ನಿರತವಾಗಿದೆ. ಇನ್ನು ಕರ್ನಾಟಕಕ್ಕೆ ಬರೋದ ಇನ್ನು ಬೇಕಾದಷ್ಟಿದಾವೆ, ಅದು ಉದಾಹರಣೆ ಕೊಟ್ಕೊತ ಹೋದ್ರೆ ತಮಗೆ ಬರೆಯಕ್ಕೆ ಸಮಯ ಇರೋದಿಲ್ಲ, ಅಷ್ಟು ಕವರ್ನು ಮಾಡೋಕ್ಕಾಗಲ್ಲ. ಇನ್ನು ಕರ್ನಾಟಕಕ್ಕೆ ಬರೋದಾದ್ರೆ ಅತ್ಯಂತ ವ್ಯವಸ್ಥಿತವಾದ ನಡೀತಾ ಇರುವಂತಹ ಅನೇಕ ಕಾರ್ಖಾನೆಗಳನ್ನ ಇವತ್ತಿಗೆ ಮುಚ್ಚುವ ಸ್ಥಿತಿಯಲ್ಲಿದ್ದಾರೆ, ಪರಭಾರೆ ಮಾಡುವ ಸ್ಥಿತಿಯಲ್ಲಿದ್ದಾರೆ. ನೀವು ನೋಡಿರ್ಬೋದು NGF, HMT, ಐರನ್ ಅಂಡ್ ಓರ್ ಇಂಡಸ್ಟ್ರಿ, ಭದ್ರಾವತಿ ಐರನ್ ಅಂಡ್ ಓರ್ ಇಂಡಸ್ಟ್ರಿ, ಮತ್ತೆ ಮೈಸೂರು ಲ್ಯಾಂಪ್ಸ್, ಇಂಥ ಅನೇಕ ಒಳ್ಳೊಳ್ಳೆ ಕಾರ್ಖಾನೆಗಳನ್ನು ಒಂದು ನೆಗೆಚಾಟಿಗೆ ಒಂದು ಮಾತು ಹೇಳ್ತಿರ್ತಾರೆ, ವಿಶ್ವೇಶ್ವರಯ್ಯನವರು ಪ್ರಾರಂಭ ಮಾಡಿದ ಎಲ್ಲ ಸಂಸ್ಥೆಗಳನ್ನು ಮುಚ್ಚಿ ಹೋಗಿದಾವಂತೆ, ಕೇವಲ ಒಂದು ಮಾತ್ರ ನಡೀತಾ ಇದಂತೆ, ಅದು ಕ್ಲಬ್. ಯಾವ್ದು ಕ್ಲಬ್ ಸರ್ ಅದು? ಇದರಲ್ಲಿ ಇದೆಯಲ್ಲ, ಕಬ್ಬನ್ ಪಾರ್ಕ್ ಇರುವಂತ ಕ್ಲಬ್ ಏನಿದೆ ಅಲ್ಲ, ಆ ಕ್ಲಬ್ ಮಾತ್ರ ನಡೀತಾ ಇದೆ, ಉಳಿದೆಲ್ಲ ಮುಚ್ಚೋಗಿದೆ. ಅದೇ ಆ ತರದ ಹೆಗ್ಗಣಗಳನ್ನು ಒಳಗ್ಬಿಟ್ಟು ಸರ್ಕಾರಗಳನ್ನು ಅವನ್ನ ಪರಭಾರೆ ಮಾಡಿ ಖಾಸಗೀಕರಣ ಮಾಡುವಂತ ಒಂದು ವ್ಯವಸ್ಥಿತವಾದ ಹುನ್ನಾರ ನಡೆಸ್ಕೊಂಡು ಹೋಗ್ತಾರೆ. ಇವತ್ತಿಗೂ ಕೂಡ ಈ ಕರ್ನಾಟಕದಲ್ಲಿ ಅನೇಕ ಹಾಸ್ಪಿಟಲ್ಗಳಿದಾವೆ, ಕೇವಲ ವಿಜಾಪುರ ಹಾಸ್ಪಿಟಲ್ ಮಾತ್ರ ತಕ್ಷಣಕ್ಕೆ ಯಾಕೆ ಇವರು ನೋಡಲ ಅಧಿಕಾರಿ ನೇಮಿಸಿದರು? ಇಲ್ಲಿರುವಂತಹ ಚಿನ್ನದ ಮೊಟ್ಟೆ ಇಡುವಂತ ಒಂದು ಚಿನ್ನದ ಮೊಟ್ಟೆಯನ್ನು ತಗೊಳ್ಳೋದಲ್ಲದೆ ಚಿನ್ನದ ಮೊಟ್ಟೆ ಇಡುವಂತ ಕೋಳಿಯನ್ನೇ ಕಿತ್ಕೊಂಡು ಹೋಗುವಂತ ಒಂದು ವಿಚಾರ ಸರ್ಕಾರ ಮಾಡ್ತಾ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂದ್ರೆ 150 ಎಕರೆ ಜಮೀನು, ಕನಿಷ್ಠ 500 ಕೋಟಿ ಬೆಲೆ ಬಾಳುವ ಜಮೀನನ್ನ ಒಬ್ಬ ಪರಭಾರಿಗೆ ಕೊಟ್ರೆ, ಒಬ್ಬ ಖಾಸಗೀಕರಣ ಮಾಡಿದ್ರೆ ಏನಾಗುತ್ತೆ ವಿಚಾರ? ಇದು ನಿಮ್ಮ ಆಸ್ತಿ, ಇದು ಇಡೀ ಜಿಲ್ಲೆಯ ಪ್ರತಿಯೊಬ್ಬನ ಆಸ್ತಿ. ಈ ಆಸ್ತಿಯನ್ನು ಯಾವನೋ ಒಬ್ಬ ಪ್ರೈವೇಟ್ ಮನುಷ್ಯನಿಗೆ ಕೊಟ್ಟು ಅವನಿಂದ ಏನೇನೋ ಮಾಡಬಾರದು ವ್ಯವಹಾರಗಳನ್ನ ಮಾಡಿ, ಅಲ್ಲಿ ಕೇವಲ ಕೇಳ್ತಾ ಇರೋದು, ಇಲ್ಲಿ ಜನರಿಗೆ ಕೇಳ್ತಾ ಇರೋದು ಸರ್ಕಾರಿ ಮೆಡಿಕಲ್ ಕಾಲೇಜ್. ಅದಕ್ಕೆ ಎಷ್ಟು ಖರ್ಚಾಗುತ್ತೆ? ಅಬ್ಬಬ್ಬ ಅಂದ್ರೆ ಒಂದು 25 ಕೋಟಿ ಮೊದಲಿಗೆ ಕೊಡ್ಬೋದು, ಎರಡನೇ ವರ್ಷ ಒಂದು 25, ಒಂದು 100 ಕೋಟಿ, ಒಂದೇ ಒಂದು 100 ಕೋಟಿಯಲ್ಲಿ ಇಲ್ಲಿ ಒಂದು ವ್ಯವಸ್ಥಿತವಾದ ಮೆಡಿಕಲ್ ಕಾಲೇಜ್ ಆಗ್ತದೆ. ನೀವು ಈಗಾಗಲೇ ಅನೇಕ ಬಾರಿ ಬರೆದಿರ್ತೀರಿ, ನಿಮ್ಗೆ ಅನೇಕ ಬಾರಿ ಸ್ನೇಹಿತರೆಲ್ಲ ಹೇಳಿರ್ತಾರೆ. ಈಗಾಗಲೇ ಅನೇಕ ಕೋರ್ಸ್ಗಳು ನಡೀತಾ ಇದ್ದಾವೆ. ಇಲ್ಲಿ ಅಡಿಷನಲ್ ಬೇಕಾಗಿರೋದು ಕೇವಲ ಒಂದು ಕೊಠಡಿ, ಒಂದು MBBS ಫಸ್ಟ್ ಇಯರ್ ಸ್ಟಾರ್ಟ್ ಮಾಡಕ್ಕೆ ಒಂದು ಕೊಠಡಿ, ಮತ್ತೆ ಬೇಕಾಗಿರುವಂತಹ ಕೆಲವು ಸಲಕರಣೆ ಹಾಗೂ ಒಂದಿಷ್ಟು ಅಧ್ಯಾಪಕ. ಇದನ್ನು ಮಾತ್ರ ಮಾಡೋದು ಬಿಟ್ಟು ಇಡೀ ಒಂದು 600-700 ಕೋಟಿಯ ಬೆಲೆ ಬಾಳುವ ಒಂದು ಸಂಸ್ಥೆಯನ್ನು ಖಾಸಗಿಯವರಿಗೆ ಕೊಟ್ಟು ವಹಿಸಿ ಅಲ್ಲಿಂದ ಬಡವರ ರಕ್ತ ಹೀರುವಂತದ್ದು ಏನಿದೆಯಲ್ಲ, ಇದು ಡೈರೆಕ್ಟ್ ಆಗಿ ಬಡವರ ತಲೆ ಮೇಲೆ ಹೊಡಿತಾ ಇರುವಂತ ಒಂದು ಸರ್ಕಾರದ ಹುನ್ನಾರ. ಇದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ವ್ಯವಸ್ಥಿತವಾಗಿ ಷಡ್ಯಂತ್ರ ರಚಿತವಾಗಿದೆ ಅಂತ ಅನಿಸ್ತಾ ಇದೆ. ಇದಕ್ಕೆ ಈಗಿನ ನಮ್ಮ ಜಿಲ್ಲೆಯ ಮಂತ್ರಿಗಳೇನಿದಾರಲ್ಲ, ಇದನ್ನು ತಡೆಗಟ್ಟಬೇಕು. ಯಾಕಂದ್ರೆ ಅವರು ಈ ನಾಡಿನಿಂದ ಚುನಾಯಿತರಾಗಿ ಹೋದಂತ ಮನೆಯ ಮಕ್ಕಳು ಅವರು. ಇಲ್ಲಿ ತಮ್ಮ ಮನೆ ಮಾರಾಟಕ್ಕಿದೆ ಅಂದ್ರೆ ಅವರು ಯಾವುದೇ ಕಾಲಕ್ಕೆ ನನ್ನ ಮನೆಯನ್ನು ನಾನು ಮಾರಾಟ ಮಾಡಿಕೊಡೋದಿಲ್ಲ, ಇದು ನನ್ನ ಹಕ್ಕು, ನಾನು ಇದನ್ನು ಉಳಿಸ್ಕೊಳ್ತೀನಿ ಅಂತ ಇಬ್ರು ಮಂತ್ರಿಗಳಾಗ್ಲಿ ಉಳಿದ 5 ಜನ ಏನು ಶಾಸಕರದಾರಲ್ಲ, ಇವರು ಇದನ್ನ ಯಾವುದೇ ಕಾಲಕ್ಕೆ ನಿಲ್ಲಿಸ್ಬೇಕು. ಈಗಾಗಲೇ ಈ ಹೋರಾಟಗಾರ ಜೊತೆಗೆ ನಿಂತಿದ್ದಾರೆ ಅಂತ ನಾನು ಕೇಳಿದ್ದೀನಿ. ಇಬ್ರು ಮಂತ್ರಿಗಳು ಇದೇ ಹೋರಾಟಗಾರ ಜೊತೆಲೇ ನಿಂತಿದ್ದಾರೆ ಅಂತ ಕೇಳಿದ್ದೀನಿ. ಶಾಸಕರು ಕೂಡ ಅದೇ ಅಭಿಪ್ರಾಯ ಇದೆ ಅಂತ ಕೇಳಿದ್ದೀನಿ. ಅವರೆಲ್ಲರೂ ಒಗ್ಗಟ್ಟಾಗಿ ಮುಖ್ಯಮಂತ್ರಿಗಳ ಎದುರುಗಡೆ ಹೋಗಿ ಇದು ಸಾಧ್ಯ ಇಲ್ಲ, ನಾವು ಕೊಡೋದಿಲ್ಲ ಈ ಭೂಮಿಯನ್ನು ಅಂತ ಹೇಳಿದ್ರೆ ಯಾವುದೇ ಕಾಲಕ್ಕೆ ಸರ್ಕಾರ ಕಿತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಹಾಗೂ ಇಡೀ ಬಿಜಾಪುರ ಜಿಲ್ಲೆ ಇದು ಬೆಂಕಿಯಾಗಿ ಹೆಪ್ತಾ ಇದೆ, ನಿಮ್ಗೆ ಗೊತ್ತಿದೆ. ಯಾಕಂದ್ರೆ ನೀವು ದಿನನಿತ್ಯ ಇದನ್ನ ಒಂದನ್ನು ತಗೊಂಡೋಗಿ ಎಲ್ಲರಿಗೂ ಹಂಚ್ತಾ ಇದ್ದೀರಿ, ನಿಮ್ಗೆ ಗೊತ್ತಿದೆ ಯಾವ ರೀತಿಯಾಗಿ ಹಬ್ತಾ ಇದೆ ಅಂತ.
ಇದು ಬಹಳ ದೊಡ್ಡ ಬೆಂಕಿಯಾಗಿ ಹಬ್ತದೆ. ಇದನ್ನು ತಡೆಗಟ್ಟಬೇಕಾಗಿದ್ದು ಸರ್ಕಾರಕ್ಕೆ ಮಸಿ ಬಳಿಯುವಂತ ಕೆಲಸವನ್ನು ನಿಲ್ಲಿಸಬೇಕಾಗಿದ್ದು ಇಲ್ಲಿಯ ಪ್ರತಿನಿಧಿಗಳ ಕರ್ತವ್ಯ ಆಗ್ತದೆ. ನಮ್ಮ ಹಾಗೂ ನಮ್ಮೆಲ್ಲರ ಒಕ್ಕೂರಿನ ಏನು ಬೇಡಿಕೆ ಇದೆಯಲ್ಲ ಅದನ್ನು ತಗೊಂಡೋಗಿ ಸರ್ಕಾರದ ಎದುರುಗಡೆ ಇಡಬೇಕು, ಇಟ್ಟು ಅದನ್ನು ಸರಿಯಾದ ಸ್ಪಂದನೆಯೊಂದಿಗೆ ಸರ್ಕಾರ ಸ್ಪಂದಿಸಬೇಕು. ಅದನ್ನ ಮಾಡ್ಕೊಂಡು ಬರುವ ಕರ್ತವ್ಯ ನಮ್ಮ ಜನಪ್ರತಿನಿಧಿಗಳಿಗೆ ಬರಬೇಕು, ಬಂದಿದೆ, ಬರ್ತದೆ ಅಂತ ಹೇಳಿ ನಾನು ಆಶೆ ಪಡ್ತೀನಿ. ಅನ್ನೋದು ಜನರ ಮೇಲೆ ನಿಂತ್ಕೊಂಡಿರ್ತದೆ. ಜನಸಾಮಾನ್ಯರ ಆರಿಸಿ ಕಳಿಸಿದಂಥ ಮತಗಳ ಮೇಲೆ ಈ ಸರ್ಕಾರ ರೂಪುಗೊಳ್ಳುತ್ತದೆ. ಆದರೆ ಈ ಸರ್ಕಾರಗಳು, ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ಸರ್ಕಾರಗಳು ಜನಸಾಮಾನ್ಯರ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಾರ್ದೇ ಬಂಡವಾಳಶಾಹಿಗಳ ಹಿತಾಸಕ್ತಿಯನ್ನು, ಖಾಸಗಿಯವರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಹೊಂಟಿರುವಂಥದ್ದು ದುರಂತ ಏನಿದೆಯಲ್ಲ ಅದು ನಮ್ಮ ಜಿಲ್ಲೆ ಒಳಗೆ ಆಗ್ತಾ ಇದೆ. ನಮ್ಮ ಜಿಲ್ಲೆಯಿಂದ ಆರಿಸಿ ಹೋಗಿರ್ತಕ್ಕಂಥ ಜನಪ್ರತಿನಿಧಿಗಳಲ್ಲ, ಜನಸಾಮಾನ್ಯರ ಮತಗಳಿಂದ ಆಯ್ಕೆಯಾಗಿರ್ತಕ್ಕಂಥವ್ರು, ಯಾವುದೇ ಮಂತ್ರಿಗಳಾಗಿರಲಿ, ಯಾವುದೇ ವ್ಯಕ್ತಿಗಳಾಗಿರಲಿ. ಆದ್ರೆ ಅವರು ಯಾರ ಪರವಾಗಿ ನಿಂತ್ಕೊಂಡಿದ್ದಾರೆ ಅಂತಂದರೆ ಖಾಸಗಿಯವ್ರ ಪರವಾಗಿ ನಿಂತ್ಕೊಳ್ತಾ ಇದ್ದಾರೆ. ಜನರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ, ಜನರ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ, ಜನರ ಪರವಾಗಿ ನಿಂತ್ಕೊಳ್ಳಿಕ್ಕೆ ಅವ್ರಿಗೆ ಏನಾಗಿದೆ ಅನ್ನುವಂಥ ಪ್ರಶ್ನೆ ಬರ್ತದೆ. ಅವರೆಲ್ಲರೂ ನಿಂತ್ಕೊಂಡು ಯಾವುದೇ ಪಕ್ಷ, ಆ ಪಕ್ಷ, ಈ ಪಕ್ಷ ಎಲ್ಲರೂ ಕೂಡ ಖಾಸಗಿಯವರ ಪರವಾಗಿ, ಬಂಡವಾಳಶಾಹಿಗಳ ಪರವಾಗಿ, ಖಾಸಗಿ ಕಂಪನಿಗಳ ಪರವಾಗಿ ನಿಂತ್ಕೊಳ್ಳೋದು ಏನಿದೆಯಲ್ಲ ಅವರೆಲ್ಲರೂ ಕೂಡ ಈ ಜಿಲ್ಲೆಯ ಜನತೆ ವಿರೋಧಿಗಳು ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು. ಅಂದರೆ ಅವ್ರಿಗೆ ಈ ತಾವು ಮತ ಹಾಕಿರ್ತಕ್ಕಂಥ ಜನಗಳ ಬಗ್ಗೆನೇ ಅವ್ರಿಗೆ ಅರಿವಿಲ್ಲ ಅನ್ನುವಂಥದ್ದು. ಅವ್ರಿಗೆ ಅರಿವಿತ್ತು ಅಂತಂದರೆ ಖಂಡಿತವಾಗಿ ಆ ರೀತಿಯಾಗಿ ಮಾತಾಡ್ತಿರ್ಲಿಲ್ಲ. ನಾನು ವಿಧಾನಸಭೆ ಒಳಗಡೆ ನೀವು ಖಾಸಗಿ ಅವ್ರಿಗೆ ಕೊಡೋದಾದ್ರೆ 500 ಕೋಟಿ ರೂಪಾಯಿಗಳನ್ನು ಹಾಕ್ತೀನಿ ಅಂತೇಳಿ ಅದನ್ನೇ ಜನಕ್ಕೆ ವಹಿಸ್ಕೊಟ್ರೆ ಈ ಜಿಲ್ಲೆಯ ಜನ ಒಂದು 100 ಕೋಟಿ ರೂಪಾಯಿಗಳು ಕೊಡೋದೇನು ದೊಡ್ಡದೇನಲ್ಲ. ಅದು ಆ ರೀತಿಯಂಥ ಜನರಿಗೆ ಒಂದು ಶಕ್ತಿ ಇದೆ, ಜನಸಾಮಾನ್ಯರು ಉಳಿಸ್ಕೊಳ್ತಾರೆ. ಅದು ಬೇರೆ ಪ್ರಶ್ನೆ. ಅದು ಆದರೆ ಇವರು ನಿಂತ್ಕೊಳ್ಳೋದು ಎಲ್ಲರ ಪರವಾಗಿ ಅಂತಂದರೆ ಖಾಸಗಿ ವ್ಯಕ್ತಿಗಳ ಪರವಾಗಿ ಮತ್ತು ಕಂಪನಿಗಳ ಪರವಾಗಿ, ಜನರ ಪರವಾಗಿ ಅಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ. ಇದನ್ನು ಜಿಲ್ಲೆಯ ಜನ ಗಮನಿಸ್ಕೊಳ್ಬೇಕು. ಜನ ಅದನ್ನು ಗಮನಿಸ್ಕೊಂಡೇ ಈ ರೀತಿಯಂಥ ಹೋರಾಟಗಳನ್ನು ಪ್ರಾರಂಭ ಮಾಡಿದ್ದಾರೆ. ಈ ಜನ ಹೋರಾಟಕ್ಕೆ ಖಂಡಿತವಾಗಿ ಸರ್ಕಾರ ಮಣಿಬೇಕು. ಇಲ್ಲದಿದ್ದರೆ ಅದ್ರ ಪರಿಣಾಮವನ್ನು ಎಲ್ಲ ಸರ್ಕಾರಗಳು, ಕೇಂದ್ರ ಸರ್ಕಾರ ಅನುಭವಿಸ್ತದೆ, ರಾಜ್ಯ ಸರ್ಕಾರಗಳು ಅನುಭವಿಸ್ತವೆ, ಮತ್ತು ಈಗ ನಮ್ಮನ್ನು ಪ್ರತಿನಿಧಿಸ್ತಕ್ಕಂಥ ಜನಪ್ರತಿನಿಧಿಗಳು ಕೂಡ ಅನುಭವಿಸ್ತಾರೆ. ಇದುವರೆಗೆ ಬರೀ ಇಲ್ಲೇನು ಬಿಜಾಪುರ ನಗರದೊಳಗೆ ಸೀಮಿತವಾಗಿರ್ತಕ್ಕಂಥ ಈ ಚಳವಳಿ ಏನಿದೆಯಲ್ಲ, ನಾಳೆ ಎಲ್ಲ ಹಳ್ಳಿಗಳಿಗೆ ಹೋಗ್ತದೆ, ವಾರ್ಡ್ಗಳಿಗೆ ಹೋಗ್ತದೆ, ಮೊಹಲ್ಲಾಗಳಿಗೆ ಹೋಗ್ತದೆ, ಕೇರಿಗಳಿಗೆ ಹೋಗ್ತದೆ. ಆ ಎಲ್ಲ ಅಲ್ಲಿಯ ಮೂಲಕ ಅಂದ್ರೆ ಈ ರೀತಿಯಾಗಿ ಜನಾಭಿಪ್ರಾಯ ರೂಪಿಸ್ಕೊಳ್ತಕ್ಕಂಥ ಜನರನ್ನು ಹೋರಾಟಕ್ಕೆ ತರುವಂಥ ಕೆಲಸಗಳು ಕೂಡ ಈ ವೇದಿಕೆ ಮಾಡ್ತಾ ಇದೆ. ಇದನ್ನ ಗಮನಿಸಿಕೊಂಡು ಖಂಡಿತವಾಗಿ ಈ ಜಿಲ್ಲೆಯ ರಾಜಕಾರಣಿಗಳು ತಮ್ದು ಏನೇ ಇರಲಿ, ಆದರೆ ಜಿಲ್ಲೆಯ ಹಿತಾಸಕ್ತಿಗಳನ್ನು ಗಮನಿಸ್ಕೊಂಡು ಎಲ್ಲರೂ ಒಟ್ಟಾಗಿ ದನಿ ಎತ್ತಬೇಕಂತ ಕೆಲಸ ಮಾಡಬೇಕಾಗಿದೆ. ಅವನ ವಿರುದ್ಧವಾಗಿ ಇವ್ರು ನಿಂತ್ಕೊಳ್ಳೋದಾಗಲಿ, ಇವನ ವಿರುದ್ಧವಾಗಿ ಅವ್ರು ನಿಂತ್ಕೊಳ್ಳೋದಾಗಲಿ, ಅಥವಾ ಈ ಹೋರಾಟವನ್ನು ಅವ ಬೆಂಬಲಿಸ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಇವ ವಿರೋಧ ಮಾಡೋದಾಗಲಿ, ಇವೆರಡೂ ಕೂಡ ಆಗಬಾರ್ದು. ಈ ವಿಚಾರವನ್ನ ಎಲ್ಲ ಪಾಟೀಲರು, ಇದು ಪಾಟೀಲರು ಒಡೆತನದ ಜಿಲ್ಲೆ, ಅದು ದುರಂತ. ಅದು ಬಸವಣ್ಣ ಹುಟ್ಟಿರುವಂತ ಒಳಗಡೆ ಬರೀ ಪಾಟೀಲ ಆಡುವಂತ ಒಂದು ವಾತಾವರಣ ಏನಿದೆಯಲ್ಲ, ಖಂಡಿತ ನಾವೇನ್ ಮಂತ್ರಿ ಅಲ್ಲ, ನೀವಲ್ಲ ಇವರಲ್ಲ, ಅದು ಏನಿದೆಯಲ್ಲ ಅಂದ್ರೆ ಇನ್ನುವರೆಗೂ ಕೂಡ ಈ ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಮರೀಚಿಕೆ ಆಗಿರುವಂತ ಸಂದರ್ಭದೊಳಗಡೆ ಅದು ಎಲ್ಲೋ ಒಂದು ಇದು ಇರುವಂತ ಸಂದರ್ಭದೊಳಗಡೆ ಈ ಹಿತಾಸಕ್ತಿಗಳು ಖಂಡಿತವಾಗಿಯೂ ತಮ್ಮನ್ನ ಆರಿಸಿ ಕಳಿಸಿರ್ತಕ್ಕಂಥ, ತಮಗೆ ಅಧಿಕಾರ ಕೊಟ್ಟಿರ್ತಕ್ಕಂಥ, ತಮ್ಮನ್ನ ಸರ್ಕಾರ ಆಗ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥ, ಮಂತ್ರಿಗಳಿಗೆ ಆಗ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಜನಸಾಮಾನ್ಯರ ಹಿತಾಸಕ್ತಿಯನ್ನ ಅವಲಂಬಿಸಿಕೊಂಡು ಇಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಬೇಕು ಅನ್ನೋದ್ರ ಬಗ್ಗೆ ಧ್ವನಿ ಎತ್ತಿದ್ರೆ ಮಾತ್ರ ಅವ್ರ ಜನಪ್ರತಿನಿಧಿಗಳು, ಇಲ್ದಿದ್ರೆ ನಮ್ಮ ವಿರೋಧಿಗಳು ಅನ್ನೋದನ್ನ ನಾವೆಲ್ಲರೂ ಕೂಡ ಈ ಜನಕ್ಕೆ ಹೇಳಬೇಕಾಗಿದೆ. ಈ ಮೂಲಕವಾಗಿ ಇಲ್ಲಿ ಹೋರಾಟವನ್ನ ಇನ್ನೂ ಬೆಳೆಸ್ತಕ್ಕಂಥ ಕೆಲಸಗಳನ್ನ ನಾವೆಲ್ಲರೂ ಕೂಡ ಮಾಡ್ತೀವಿ.